ಟೋಟಲ್ 6023 HCPC ನಮಗೆ ಅಲರ್ಟ್ ಆಗಿದೆ. ನಾಳೆಯಿಂದ ಅವರು ಬೆಲ್ಗಾಮ್ಗೆ ಅವರು ಬರ್ತಾರೆ. ಸೊ HCPC ಬಿಟ್ಟು ನಮಗೆ 6 SP ರ್ಯಾಂಕ್ ಆಫೀಸರ್ಸ್ ನಾವು ಈ ಬಂದೋಬಸ್ತ್ದಲ್ಲಿ ನಾವು ಯೂಸ್ ಮಾಡ್ತೀವಿ. 10 ಅಡಿಷನಲ್ SP ರ್ಯಾಂಕ್ ಆಫೀಸರ್ಸ್ ಈ ಬಂದೋಬಸ್ತ್ದಲ್ಲಿ ನಾವು ಯೂಸ್ ಮಾಡ್ತೀವಿ. ಮತ್ತು 38 DYSP ಮತ್ತು 100 ಇನ್ಸ್ಪೆಕ್ಟರ್ಸ್ ಮತ್ತು 230 PSI ಈ ಬಂದೋಬಸ್ತ್ದಲ್ಲಿ ನಾವು ಯೂಸ್ ಮಾಡ್ತೀವಿ. ಈಗ ಹೊರಗಡೆಯಿಂದ ಸಾಕಷ್ಟು ಆಫೀಸರ್ಸ್ ಮತ್ತು ಸ್ಟಾಫ್ ಈ ಬೆಲ್ಗಾಮ್ಗೆ ನಾಳೆಯಿಂದ ಬರ್ತಾರೆ. ಸೊ ಅವ್ರ ಸಲುವಾಗಿ ನಾವು ಬೇರೆ ಬೇರೆ ಜಾಗದಲ್ಲಿ ನಾವು ಅಕೊಮಡೇಷನ್ ನಾವು ವ್ಯವಸ್ಥೆ ಮಾಡಿದ್ದೀವಿ. ದೊಡ್ಡದ್ದು ಇಲ್ಲಿ ಟೌನ್ಶಿಪ್ದಲ್ಲಿ ಒಂದು ದೊಡ್ಡ 10 ಅಲ್ಲೇ ನಾವು ಹಾಕ್ಸಿದ್ದೀವಿ. ಆ ಟೌನ್ಶಿಪ್ದಲ್ಲಿ ಟೋಟಲ್ ಆಗಿ ನಾವು 2500 ಜನ ಅಲ್ಲೇ ನಾವು ಅಕೊಮಡೇಟ್ ಮಾಡ್ತೀವಿ. ಸೊ ಆ ಜಾಗದಲ್ಲಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ. ಟಾಯ್ಲೆಟ್ಸ್ ನಾವು ಹಾಕಿದ್ದೀವಿ, ಮತ್ತು ಇದು ಹಾಟ್ ವಾಟರ್, ಕುಡಿಯೋ ನೀರು, ಮತ್ತು ಎಂಟರ್ಟೈನ್ಮೆಂಟ್ ರೂಮ್, ಮತ್ತು ಮಿನಿ ಹಾಸ್ಪಿಟಲ್. ಸೊ ಈ ಥರ ವ್ಯವಸ್ಥೆ ಎಲ್ಲ ನಾವು ಮಾಡಿದ್ವಿ. ಈ ಸೇಮ್ ರೀತಿಯಲ್ಲಿ ಬೇರೆ ಜಾಗದಲ್ಲಿ ಕೂಡ ನಾವು ಎಲ್ಲಿ ಅಕೊಮಡೇಷನ್ ನಾವು ಮಾಡಿದ್ವಿ, ಈ ಥರ ವ್ಯವಸ್ಥೆ ನಾವು ಮಾಡಿದ್ವಿ. ಸೊ ಟೋಟಲ್ ಆಗಿ ನಾವು 6500 ವರೆಗೆ ನಾವು ಸ್ಟಾಫ್ಗಳಿಗೆ ನಾವು ಅಕೊಮಡೇಷನ್ ನಾವು ಮಾಡಿದ್ವಿ. ಸೊ ನಮ್ಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನಾವು ಇಟ್ಕೊಂಡಿದ್ವಿ. ಈ ಮತ್ತೆ ಜೊತೆಗೆ KSRP ಪ್ಲಟೂನ್ಸ್ ನಮಗೆ 35 ಪ್ಲಟೂನ್ಸ್ ನಮಗೆ ಸ್ಯಾಂಕ್ಷನ್ ಆಗಿದೆ. ಮತ್ತು DRCR ನಮಗೆ 10 ಸ್ಯಾಂಕ್ಷನ್ ಆಗಿದೆ. QRT ಟೀಮ್ ಅಂದರೆ ಕ್ವಿಕ್ ರೆಸ್ಪಾನ್ಸ್ ಟೀಮ್, ಸೊ 8 ಬರುತ್ತೆ. AC ಟೀಮ್ ನಮಗೆ 16 ನಮಗೆ ಆಗಿದೆ. ಗರುಡ ಟೀಮ್, ಅದು ಸ್ಪೆಷಲ್ ಕಮಾಂಡರ್ ಟೀಮ್, ಅದು ಬ್ಯಾಂಗ್ಳೂರಿಂದ ಬರ್ತಾರೆ. ಸೊ 1 ಸ್ಪೆಷಲ್ ಟೀಮ್ ಅದು ನಮಗೆ ಅಲರ್ಟ್ ಆಗಿದೆ. ಇದು ಬಾಡಿ ವಾರ್ನ್ ಕ್ಯಾಮರಾಸ್ ಈಗ ನಮಗೆ 300 ಸ್ಯಾಂಕ್ಷನ್ ಆಗಿದೆ, ಅದು ಈಗ ಬರ್ತಾ ಇದೆ. ಇದು ಬಾಡಿ ವಾರ್ನ್ ಕ್ಯಾಮ್ರಾಸ್ ನಿಮಗೆ ಗೊತ್ತಿದೆ, ಈ ಪ್ರಪಂಚದಲ್ಲಿ ಬಹಳ ಯೂಸ್ಫುಲ್ ಆಗ್ತಾ ಇದೆ. ಯಾಕಂದ್ರೆ ಏನೇನು ನಡೀತಾ ಇದೆ ಅದು ಎಲ್ಲ ರೆಕಾರ್ಡಿಂಗ್ ಆಟೋಮೆಟಿಕ್ ಆಗಿ ಅದು ರೆಕಾರ್ಡಿಂಗ್ ಆಗ್ತಾ ಇದೆ. ಮತ್ತೆ ಡ್ರೋನ್ ಕ್ಯಾಮ್ರಾಸ್ ಕೂಡ ನಾವು ಆಲ್ರೆಡಿ ನಮ್ಮ ಹತ್ರ 10 ಇದೆ, ಮತ್ತೆ ಬೇರೆ ಕಡೆಯಿಂದ ಕೂಡ ಮತ್ತೆ 20 ಅದು ಬರ್ತಾ ಇದೆ. ಜೊತೆಗೆ ಎಲ್ಲ ಜಾಗದಲ್ಲಿ ನಾವು CCTV ಕ್ಯಾಮ್ರಾ ನಾವು ಹಾಕ್ಸಿದ್ದೀವಿ. ಇಲ್ಲಿ ಸುವರ್ಣಸೌಧ ಒಳಗಡೆ, ಮತ್ತೆ ಗೇಟ್ದಲ್ಲಿ, ಮತ್ತೆ ಪ್ರೊಟೆಸ್ಟ್ ಜಾಗದಲ್ಲಿ, ಮತ್ತೆ ಸೀಟಿನಲ್ಲಿ ಎಲ್ಲಿ ಸ್ವಲ್ಪ ಸೆನ್ಸಿಟಿವ್ ಪಾಯಿಂಟ್ಸ್ ಇದಾವೆ ಆ ಜಾಗದಲ್ಲಿ ಕೂಡ ನಾವು ಸುಮಾರು 580 CCTV ಕ್ಯಾಮ್ರಾಸ್ ನಾವು ಹಚ್ಚಿದ್ದೀವಿ. ಮತ್ತೆ ಈಗ MES ಬಗ್ಗೆ ನೀವು ಕೇಳಿದ್ರಿ. ಆಲ್ರೆಡಿ ನಾನು ಕರೆಸಿ ಅವ್ರಿಗೆ ಹೇಳಿದ್ದೀನಿ, ಯಾವುದು ಕಾರಣಕ್ಕೂ ನಿಮ್ಮ ಪ್ರೋಗ್ರಾಮ್ ನಾವು ಪರ್ಮಿಷನ್ ನಾವು ಕೊಡಂಗಿಲ್ಲ, ಆ ಪ್ರಕಾರ ಕೂಡ ನಾವು ಆಕ್ಷನ್ ತಗೊಳ್ತೀವಿ. ಬಹುಶಃ ಅವರು ನಮ್ಮ ರೆಸ್ಟ್ರಿಕ್ಷನ್ ಅವರು ಒಪ್ತಾ ಇಲ್ಲ, ಅದು ಕೂಡ ನಾವು ಪೊಲೀಸ್ ಆಕ್ಷನ್ ಆ ದಿವಸ ನಾವು ತಗೊಳ್ತೀವಿ. ಸೊ ಈವರೆಗೆ ನಮಗೆ 55 ಪ್ರೊಟೆಸ್ಟ್ ಸಲುವಾಗಿ 55 ರಿಕ್ವೆಸ್ಟ್ ನಮಗೆ ಬಂದಿದೆ. ಮತ್ತೆ ಮೆಮೊರಂಡಮ್ ಕೊಡ್ಲಿಕ್ಕೆ ನಮಗೆ 50 ಬಂದಿದೆ. ಸೊ ನಿನ್ನೆ ಅದು DC ಸಾಹೇಬ್ ಜೊತೆಗೆ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಅವ್ರಿಗೆ ನಮ್ಮ ಆಫೀಸ್ಗೆ ಕರೆಸಿದ್ವಿ, ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಅವ್ರಿಗೆ ಕೂಡ ನಾವು ಸ್ವಲ್ಪ ಅಡ್ವೈಸ್ ಕೊಟ್ಟಿದ್ವಿ, ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ನೀವು ಪ್ರೊಟೆಸ್ಟ್ ಮಾಡಬಹುದು ಅಂತ ಎಲ್ಲ ಅವ್ರಿಗೆ ನಾವು ಅಡ್ವೈಸ್ ಕೊಟ್ಟಿದ್ವಿ. ಸೊ ಆವಾಗ ನಾವು ಒಂದು ಕೇಸಸ್ ನಾವು ಬುಕ್ ಮಾಡಿದ್ವಿ. ಆದ್ರೆ ಈ ಮಹಾಮೇಳ ಬಗ್ಗೆ ಅದು ಬೇರೆ ಇಶ್ಯೂ ಇದೆ. ಯಾಕಂದ್ರೆ 2 ವರ್ಷದಿಂದ ನಾವು ಯಾವುದು ಪರ್ಮಿಷನ್ ನಾವು ಕೊಟ್ಟಿಲ್ಲ. ಮತ್ತೆ ಯಾವಾಗ ಅವರು ಆ ತರ ಅಕ್ರಮ ಆಗಿ ಯಾವ್ದು ಪ್ರಯಾಣ ಅವ್ರು ಮಾಡಿದರೆ ಈ ತರ ಮಾಡ್ಲಿಕ್ಕೆ ನಾವು ಆಕ್ಷನ್ ತಗೊಂಡಿದ್ವಿ. ನಿಮ್ಗೆ ಗೊತ್ತಿದೆ 2022 ಕೂಡ ಏನ್ ಆಕ್ಷನ್ ಆಗಿದೆ, 2023 ಕೂಡ ಏನ್ ಆಕ್ಷನ್ ಆಗಿದೆ ಅವ್ರ ಮೇಲೆ. ಈ ಸತಿ ಕೂಡ ಬಹುಶಃ ಅವ್ರು ಈ ತರ ಪ್ರಯಾಣ ಅವರು ಮಾಡ್ತಾರೆ, ಸೇಮ್ ಆಕ್ಷನ್ ಅವ್ರ ಮೇಲೆ ಆಗುತ್ತೆ.